ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂಥ ನಾರಂಜ express.comಗೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ನಗರದ ಡೈಮಂಡ್ PU ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಚಂದ್ರಕಾಂತ್ ಶಾಬದ್ಕರ್ PU DDPI ಅವರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮದೇ ಆದ ರೀತಿಯಲ್ಲಿ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳೋದಲ್ಲದೆ ರಾಜ್ಯಕ್ಕೆ ಕೀರ್ತಿ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳು ಎನ್ನುವಂಥ ಮಾತನ್ನು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ S ಪ್ರಭು ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಅದರಂತೆ ಈ ಒಂದು ಕಾಲೇಜಿನ ಚೇರ್ಪರ್ಸನ್ ಆಗಿರ್ತಕ್ಕಂಥ Y ಮಾಧವರಾವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಅವರ ಸಮ್ಮುಖದಲ್ಲಿ ಮಕ್ಕಳಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಕಾರಣ ಏನು ಅಂದರೆ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಪೌರಾಡಳಿತ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜನಪ್ರತಿನಿಧಿಗಳೆಲ್ಲ ಎದುರಿಸಿದವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ CO ಅವರು ಆಗಾಗ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು, ಸಲಹೆಗಳನ್ನು ಕೊಡ್ತಾ ಇದ್ದರು. ಕಳೆದ ಬಾರಿ ಬಹಳಷ್ಟು ಫಲಿತಾಂಶಗಳಿಗೆ ಬಂದಿದೆ, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ, ಏನು ಉದಾಹರಣೆ ಕೈಗೊಳ್ತಾ ಇದ್ದೀರಿ ಹೇಳ್ತಾ ಇದ್ರು. ಸೊ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಪ್ರಾರಂಭದಿಂದಲೇ ನಾವು ಕಲಿಕೆಯಲ್ಲಿ ನೋಡ್ತಕ್ಕಂಥ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳಲಾಗಿರ್ಬೋದು ಮತ್ತು ಅವರಿಗೆ ಪ್ರತಿ ತಿಂಗಳು ಟೆಸ್ಟ್ಗಳನ್ನು ತೆಗೆದುಕೊಳ್ಳಲಾಗಿರ್ಬೋದು. ಟೆಸ್ಟ್ಗಳನ್ನು ತೆಗೆದುಕೊಂಡ ನಂತರ ಅದನ್ನು ಇವ್ಯಾಲ್ಯೂಷನ್ ಮಾಡಿ ಎಲ್ಲಿ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡುವ ಮೂಲಕ ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಈ ಬಾರಿ ವಿಶೇಷವಾಗಿ ಏನು ಅಂದರೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು 2 ಕೋವಿಡ್ ಪರೀಕ್ಷೆಗಳನ್ನು ನಡೆಸಿದ್ರಿಂದ ಅದು ಕೂಡ ನಮಗೆ ಲಾಭದಾಯಕವಾಗಿದೆ. ಅದರಿಂದ ಕೂಡ ನಮಗೆ ಫಲಿತಾಂಶ ಉತ್ತಮವಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಅವರ ಸಂಸ್ಥೆಯಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಫಲಿತಾಂಶವನ್ನು ಪಡೆಯತಕ್ಕಂಥ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮತ್ತೆ ನಾನು ಅವರಿಗೆ ಆಡಳಿತ ಮಂಡಳಿಯ ಮಾಧವರಾವ್ ಸರ್ ಅವರಿಗಿರ್ಬೋದು ಮತ್ತು ಮಸ್ತಾನ್ ಅಲಿ ಸರ್ ಅವರಿಗಿರ್ಬೋದು, ಇಡೀ ಅವರ ತಂಡಕ್ಕೆ ನನ್ನ ಇಲಾಖೆ ಪರವಾಗಿ ನನ್ನ ಪರವಾಗಿ ಅವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಏನು ಅಂತಂದರೆ, ನಮ್ಮ ಜಿಲ್ಲೆಯ ಫಲಿತಾಂಶ ವೃದ್ಧಿಯಾಗುವಲ್ಲಿ ಯಾವಾಗಲೂ ಕೂಡ ಕಾಂಟ್ರಿಬ್ಯೂಷನ್ ಸಾಕಷ್ಟು ಇರೋದ್ರಿಂದ ಅವರಿಗೆ ನಾನು ಇಲಾಖೆಯ ಮುಖ್ಯಸ್ಥನಾಗಿ ಅವರಿಗೆ ಅನಂತವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಾವು ಮುಂದಿನ ವರ್ಷದಲ್ಲಿ ಕೂಡ ಇನ್ನಷ್ಟು ಫಲಿತಾಂಶವನ್ನು ವೃದ್ಧಿ ಮಾಡಲಿಕ್ಕೆ ನಮ್ಮನ್ನ ಕನಸು ಏನಿದೆ ಅಂದರೆ, ನಾವು ಸಿಂಗಲ್ ಡಿಜಿಟಲ್ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರಾರಂಭದಿಂದಲೇ ಈ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭದಿಂದಲೇ ನಾವು ಕಾರ್ಯಯೋಜನೆಯನ್ನು ತಯಾರು ಮಾಡಿಕೊಳ್ಬೇಕು. ಒಳ್ಳೆಯ ಫಲಿತಾಂಶವನ್ನು ತಂದುಕೊಳ್ಳುವಲ್ಲಿ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತರುವಂತಲೇ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಧವರಾವ್ ಸರ್ ಅವರಿಗೂ ಮತ್ತು ಮಸ್ತಾನ್ ಅಲಿ ಸರ್ ಅವರು, ಇಡೀ ಅವರ ತಂಡಕ್ಕೆ ಉಪನ್ಯಾಸಕರಾಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ಆಡಳಿತ ಮಂಡಳಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಏನಂದರೆ, ಅದರಲ್ಲಿ ಫಲಿತಾಂಶವನ್ನು ತಂದಿರತಕ್ಕಂಥ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ, ಉರ್ದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸೈನ್ಸ್ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಕೂಡ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಫಲಿತಾಂಶವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಇಲಾಖೆ ಪರವಾಗಿ, ನನ್ನ ಪರವಾಗಿ ಅನಂತವಾಗಿರ್ತಕ್ಕಂಥ ಧನ್ಯವಾದವನ್ನು ತಿಳಿಸ್ತೇನೆ. ನಮಸ್ಕಾರ. ಬೀದರ್ ಜಿಲ್ಲೆಯ ಫಲಿತಾಂಶವನ್ನು ಸುಧಾರಣೆ ಆಗಬೇಕಾದ್ರೆ ಇದಕ್ಕೆ ಮೊದಲನೇ ಕಾರಣ ನಮ್ಮ ಉಪನಿರ್ದೇಶಕರಾದಂಥ ಚಂದ್ರಕಾಂತ್ ಶಾಬದ್ಕರ್ ಅವರು. ಯಾಕಂದರೆ ಅವರ ಮಾರ್ಗದರ್ಶನದ ಮೇರೆಗೆ ಪ್ರಾಂಶುಪಾಲರ ಸಂಘ, ಉಪನ್ಯಾಸಕರ ಸಂಘ ಮತ್ತು ಎಲ್ಲ ಅವರು ಕೂಡಿಕೊಂಡು ವರ್ಕನ್ನು ಮಾಡಿಕೊಂಡು ಸಾಹೇಬರ ಒಂದು ನೇತೃತ್ವದಲ್ಲಿ ಸ್ಪೆಷಲ್ ಕ್ಲಾಸ್ ನಡೆಸೋದಾಗಲಿ ಅಥವಾ ಪರಿಹಾರ ಬೋಧನೆಗಳಾಗಲಿ ಅಥವಾ ವರ್ಕ್ಶಾಪ್ಗಳನ್ನು ಮಾಡುವುದಾಗಲಿ, ಇವುಗಳನ್ನ ಎಲ್ಲ ಮಾಡುವುದ ಒಂದು ಪ್ರತಿಫಲವಾಗಿಯೇ ನಾವು ಇಂದು ಬೀದರ್ ಜಿಲ್ಲೆಗೆ ಉತ್ತಮ ಒಂದು ಫಲಿತಾಂಶವನ್ನು ಪಡೆದಿದ್ದೇವೆ. ಈ ಒಂದು ಫಲಿತಾಂಶ ಇದಕ್ಕೆ 100ಕ್ಕೆ 100% ಕೀರ್ತಿ ಯಾರಿಗೆ ಹೋಗಬೇಕು ಅಂತಂದರೆ, ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾದಂಥ ಚಂದ್ರಕಾಂತ್ ಶಾಬತ್ ಸರ್. डायमंड यहाँ बीदर में शाहू महाराज कॉलेज 421 बच्चे एग्ज़ाम को अपेयर हो गए. उसमें 421 बच्चे पास होकर 100% रिजल्ट लाए. उसमें नियरली 200 बच्चे डिस्टिंक्शन लाए और 91 बच्चों को 90% आए. उसमें आनंद प्रभु 587 मार्क्स से फर्स्ट पोजीशन में कॉलेज में आए. कि यहाँ कॉलेज में जो बच्चे डिस्टिंक्शन लिए सारे बच्चों को सम्मान कार्यक्रम रखे. ये सम्मान कार्यक्रम से उनके जूनियर्स प्रेरणा लेके और उन्होंने भी अच्छा रिजल्ट लाना बोल के हम आशा करें. और इसी तरह KSET और नीट JEE में भी अच्छा रिजल्ट बच्चे ला सकते बोल के आशा करें. सर टोटल डिस्टिंक्शन कितने सर? टोटल बीदर ब्रांच से टोटल नियरली 200 डिस्टिंक्शंस है और बाल की विश्व कल्याण
तीनों ब्रांचेस में मिलाए तो 680 डिस्टिंक्शंस आए और उसमें स्पेशली 100/100 मैथमेटिक्स में 288 बच्चों को 100/100 मैथमेटिक्स में आए और ऑलमोस्ट ऑल सभी बच्चे मैथमेटिक्स में 90% के वो रिजल्ट लाने में सफल हो गए और इसी तरह ऑब्जेक्ट में भी बच्चे ला सकते हैं।